ಅಷ್ಟು ಬೇಗನೆ ಎಷ್ಟು ಚೆನ್ನಾಗಿ ಬ್ಯಾಟರ್ ಬಂತು, ತುಂಬಾ ಚೆನ್ನಾಗಿದೆ. ಹಾಯ್ ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ನಿಮಗೆ ವಾಫಲ್ ಮಾಡೋದು ತೋರಿಸ್ಕೊಡ್ತೀನಿ. ಏನು ಯಾವಾಗಲೂ ರೆಗ್ಯುಲರಾಗಿ ದೋಸೆ, ಇಡ್ಲಿ, ಆಮೇಲೆ ರೊಟ್ಟಿಗಳು ಅದೆಲ್ಲ ಮಾಡೋದು ಅಂತ ಇವತ್ತೇನೋ ಫಾರ್ ಎ ಚೇಂಜ್ ವಾಫಲ್ ಮಾಡೋಣ ಅನ್ನಿಸ್ತು. ವಾಫಲ್ ಮಾಡಿ ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಇಟ್ಕೊಳ್ಳೋಣ ಅನ್ನಿಸ್ತು. ಸೊ ನಿಮಗೆ ಮಾಡೋದು ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು, ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಈ ವಾಫಲಿಗೆ ಇವಾಗ ಪ್ಲೇನ್ ವಾಫಲ್ಲು ಮಾಡಿಬಿಟ್ಟು ಅದಕ್ಕೆ ಚಾಕ್ಲೇಟ್ ಸಾಸ್ ಎಲ್ಲ ಹಾಕಿ ತಿನ್ನೋದು ಅದೊಂದು ಟೈಪು. ನಾನು ಸ್ವಲ್ಪ ಹೆಲ್ದಿ ವರ್ಷನ್. ಸೊ ನಾನಿದು ಇವತ್ತು ಮಾಡ್ತಾ ಇರೋದಕ್ಕೆ ಎಗ್ಸ್ ಯೂಸ್ ಮಾಡ್ತಾ ಇಲ್ಲ, ಎಗ್ಸ್ ಯಾವುದೂ ಹಾಕ್ತಾ ಇಲ್ಲ, ಬಟರ್ ಮಿಲ್ಕಲ್ಲಿ ಮಾಡ್ತಾಯಿದ್ದೀನಿ. ಅದೊಂದು. ಇನ್ನೊಂದೇನೆಂದರೆ ಇವತ್ತು ನಾನು ಬಾಯ್ಲ್ಡ್ ಪೊಟೆಟೋಸ್ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾನ್ ವೆಜಿಟೇರಿಯನ್ಸು ನಾನ್ ವೆಜ್ ಏನಾದ್ರು ತಿನ್ನಬೇಕಂತಿದ್ರೆ ಈಗ ಸಾಸೇಜ್ ಇರುತ್ತಲ್ಲ ಅದನ್ನು ಬಾಯ್ಲ್ ಮಾಡಿ ಕಟ್ ಮಾಡಿ ಈ ಮಿಕ್ಸ್ಚರ್ ಏನಿದೆ ಇದಕ್ಕೆ ಹಾಕ್ಬಿಟ್ಟು ವಾಫಲ್ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಟ್ರೈ ಮಾಡ್ತಾಯಿರಿ ಒಂದು ಸತಿ. ವಾಫಲ್ ಮಿಕ್ಸು ನಿಮ್ಗೆ ಖುಷಿ ಆಯಿತು ಅಂದರೆ ಏನಾದರೂ ಒಂದು ಅದು ಆ್ಯಡ್ ಮಾಡಿಕೊಂಡು ಮಾಡ್ತಾ ಇರ್ಬೋದು. ಟ್ರೈ ಮಾಡ್ತಾಯಿರಿ. ಒಂದೊಂದು ಸತಿ ಚೆನ್ನಾಗಿ ಬರುತ್ತೆ, ಒಂದೊಂದು ಸತಿ ಚೆನ್ನಾಗಿ ಬರೋಲ್ಲ. ಟ್ರೈ ಮಾಡಿ. ಈ ವಾಫಲ್ ಮಾಡೋಕ್ಕೆ ಏನೇನು ಸಾಮಗ್ರಿಗಳು, ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣವಾ. ಇದು ಬಂದು ಮೈದಾ ಬಂದು 1.5 ಕಪ್ಸು, ಕಾರ್ನ್ಫ್ಲವರ್ 2 ಟೇಬಲ್ ಸ್ಪೂನ್, ಶುಗರ್ 2 or 3 ಟೇಬಲ್ ಸ್ಪೂನ್, ಬೇಕಿಂಗ್ ಪೌಡರ್ 2 ಟೀ ಸ್ಪೂನ್, ಬೇಕಿಂಗ್ ಸೋಡಾ 1/2 ಟೀ ಸ್ಪೂನ್, ಸಾಲ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಬಟರ್ ಮಿಲ್ಕ್ ಬಂದು 1.25 ಕಪ್, ಆಮೇಲೆ ಲೆಮನ್ ಜ್ಯೂಸು 1.25 ಟೇಬಲ್ ಸ್ಪೂನ್, ಮತ್ತು ಮಿಕ್ಸ್ ಮಾಡೋದಕ್ಕೆ ಒಂದಷ್ಟು ನೀರು, ಆಮೇಲೆ ಸ್ವಲ್ಪ ಬಟರ್. ಮಾಡೋಣವಾ. ಇವಾಗ ನಾನು ಈ ಬೌಲಲ್ಲಿ ಆಲ್ರೆಡಿ 1.5 ಕಪ್ ಮೈದಾ ಇಟ್ಕೊಂಡಿದ್ದೀನಿ, ಆಮೇಲೆ 2 ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ ಇಟ್ಕೊಂಡಿದ್ದೀನಿ, ಆಮೇಲೆ 3 ಟೇಬಲ್ ಸ್ಪೂನು ಬ್ರೌನ್ ಶುಗರ್ ಹಾಕಿದ್ದೀನಿ, ಆಮೇಲೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್. ಓಕೆ, ಇದಿಷ್ಟು ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ವಿಸ್ಕ್ ಮಾಡೋಣಂತೆ ಈ ಥರ. ಓಕೆನಾ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಓಕೆ, ಇದಾದ ನಂತರ ಸೈಡಲ್ಲಿಟ್ಕೊಳ್ಳಿ. ಇದಾದಮೇಲೆ ಇವಾಗ ಇದರಲ್ಲಿ ಬಟರ್ ಮಿಲ್ಕ್. ಓಕೆ, ಇದು ಬಂದು 1 ಕಪ್ ಮತ್ತು 1/4. ಓಕೆ, ಬಟರ್ ಮಿಲ್ಕ್ ಹಾಕಿದ್ದೀನಿ. ಸೊ 1.25 ಟೇಬಲ್ ಸ್ಪೂನು ಲೆಮನ್ ಜ್ಯೂಸ್ ಹಾಕಿದ್ದೀನಿ. ಓಕೆ, ಇದಿಷ್ಟು ಇಲ್ಲಿವಾಗ ಹಾಕಿದ್ದೀನಿ. ಇದಕ್ಕೆ ಹೇಳ್ತಾರೆ ವೆಜಿಟೇಬಲ್ ಆಯಿಲ್ ಹಾಕಿ ಅಂತ ಹೇಳ್ತಾರೆ. ನಾನು ಸ್ವಲ್ಪ ವೆಜಿಟೇಬಲ್ ಆಯಿಲ್ ಎಲ್ಲ ಅಂದರೆ ನಂಗೆ ಅಷ್ಟಕ್ಕಷ್ಟೇ. ಹಾಗಾಗಿ ನಾನಿಲ್ಲಿ ಇಟ್ಕೊಂಡಿರೋದು ಬಟರ್. ಸೊ ಸ್ವಲ್ಪ ಬಟರ್ ಹಾಕ್ತೀನಿ. ಓಕೆ, ಚೆನ್ನಾಗಿರುತ್ತೆ ಬಟರ್ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಇದನ್ನೆಲ್ಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಎಗೇನ್ ವಿಸ್ಕ್ ಮಾಡಿ. ಇದರೊಳಗೆ ಇರೋದು ನಿಮ್ಮದು ವಾಫಲ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಿ ಗಡಿಬಿಡಿ ಮಾಡ್ಕೋಬೇಡಿ. ಸೊ ಈ ಥರ ಎಲ್ಲ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇಲ್ಲಿತ್ತು ನೋಡಿ, ಆವಾಗಲೇ ವಿಸ್ಕ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ನಿಧಾನಕ್ಕೆ ಹಾಕ್ಕೊಂಡು ಮತ್ತೆ ಪುನಃ ಚೆನ್ನಾಗಿ ವಿಸ್ಕ್ ಮಾಡಿ. ಈಗ ಗಟ್ಟಿ ಆಗ್ತಾ ಬಂತಲ್ಲ, ಇದಕ್ಕೆ ಬಟರ್ ಮಿಲ್ಕ್ ಬೇಕಾದ್ರೂ ಹಾಕಿ, ಇಲ್ಲಾಂದರೆ ನೀರು ಬೇಕಾದರೂ ಹಾಕಿ. ನಾನು ಸ್ವಲ್ಪ ಹಾಲು ಯೂಸ್ ಮಾಡಲ್ಲ, ಯಾಕಂದ್ರೆ ನಂಗೆ ಹಾಲು ಇಷ್ಟ ಇಲ್ಲ ಅಂತ. ಸ್ವಲ್ಪನೇ ಹಾಕ್ಕೊಂಡು ವಿಸ್ಕ್ ಮಾಡಿಕೊಂಡು ಮಾಡಿ ಅಷ್ಟೆ. ಒಂದು 2 ಮಿನಿಟ್ಸ್ ಕೂಡ ಈ ಥರ ನಾನು ವಿಸ್ಕ್ ಮಾಡಿಲ್ಲ, ಅಷ್ಟು ಬೇಗನೆ ಎಷ್ಟು ಚೆನ್ನಾಗಿ ಬ್ಯಾಟರ್ ಬಂತು ನೋಡಿ. ಇದೆಲ್ಲ ಕಷ್ಟದ ವಿಷಯ ಏನೂ ಇಲ್ಲ ಸ್ನೇಹಿತರೆ. ಇದಾದಮೇಲೆ ಈಗ ಮ್ಯಾಶ್ ಪೊಟೆಟೋಸ್ ಇದೆ ನೋಡಿ, ಅದಕ್ಕೆ ಹಾಕಿ. ಮಕ್ಕಳಿಗೆ ತುಂಬ ಒಳ್ಳೆಯದು ಪೊಟೆಟೋಸ್, ಆಯಿತಾ. ಸೊ ತಿನ್ನಿಸಿ ಮಕ್ಕಳಿಗೆ. ನಾನು ಇವಾಗಲೂ ಚೆನ್ನಾಗಿ ತಿಂತೀನಪ್ಪ
ನನಗೇನು ನಾವು ಸಣ್ಣವ್ರು ಇರ್ಬೇಕಾದ್ರೆ ಬರೀ ಎಷ್ಟು ಪೊಟೆಟೋಸ್ ತಿನ್ಕೊಂಡಿದ್ವಿ ಗೊತ್ತಾ. ಸೊ ಹಂಗಾಗ್ಬಿಟ್ಟು ನನಗೆ ಇವಾಗ್ಲೂ ಚೆನ್ನಾಗಿ ಪೊಟೆಟೋಸ್ ತಿಂತೀನಿ, ನನಗೇನೂ ಆಗಲ್ಲ. ಕೆಲವ್ರು ಹೇಳ್ತಾರೆ ಪೊಟೆಟೋಸ್ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ, ಬಟ್ ನನಗೇನೂ ಆಗಲ್ಲ. ನಾನು ಇವತ್ತಿಗೂ ಚೆನ್ನಾಗಿ ತಿಂತೀನಿ. ನೀವೇನು ತಿನ್ಕೊಂಬಂದಿದ್ದೀರಾ ಅದನ್ನು ತಿನ್ನಿ, ಏನೂ ಆಗಲ್ಲ ಆಯಿತಾ. ಈಗ ನೋಡಿ, ಇದೀಗ ತಯಾರಾಯಿತು, ನನ್ನ ಬ್ಯಾಟರ್ ತಯಾರಾಯಿತು. ಸೊ ಚೆನ್ನಾಗಿ ಗ್ರಿಲ್ ಒಂದು ಸ್ವಲ್ಪ ಕಾಯಲಿ. ನಾನು ಬಟರ್ ಆಲ್ರೆಡಿ ಹಾಕಿಟ್ಟಿದ್ದೀನಿ. ಒಂದೊಂದ್ಸತಿ ತೆಳುನೂ ಹಾಕ್ಬೋದು, ಸ್ವಲ್ಪ ದಪ್ಪನೂ ಹಾಕ್ಬೋದು. ಹಿಂಗೆ ಹಾಕಿರಿ ನೋಡೋಣ. ಓಕೆ, ಈಗ ನಾನು ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಓಪನ್ ಮಾಡಿ ನೋಡಿದರೆ ಒಳ್ಳೆ ವಾಫಲ್ ತಯಾರು. ಸೊ ಆಗಿದೆಯಾ ಅಂತ ಚೆಕ್ ಮಾಡೋಣವಾ? ಹಾಂ, ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಓಕೆ, ಇದನ್ನು ತೆಗೆದ್ರೆ ಆಯಿತು. ಎಷ್ಟು ಚೆನ್ನಾಗಾಗಿದೆ ನೋಡಿ. ಅದಕ್ಕೊಂದು ಸ್ವಲ್ಪ ಬಟರ್ ಹಾಕಿ, ಸ್ವಲ್ಪ ಈಗ ಹೆಂಗಾಗಿದೆ ಅಂತ ನೋಡೋಣವಾ? ಏನು ಕ್ರಿಸ್ಪಿಯಾಗಿದೆ ಗೊತ್ತಾ? ನೋಡಿ ನೋಡಿ ಎಷ್ಟು ಕ್ರಿಸ್ಪಿ ಇದೆ ನೋಡಿ. ಈಗ ಟೇಸ್ಟ್ ಟ್ರೈ ಮಾಡ್ತೀನಿ. ಓಕೆ, ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ. ಇದು ಹಿಂಗೇನೂ ತಿನ್ಬೋದು. ಇದು ಯಾಕೆ ನಾನು ಪೊಟೆಟೊ ಹಾಕಿರೋದಂದರೆ ಹಾಗೆ ತಿನ್ಬೋದು ಅಂತ ಅಷ್ಟೇ. ಓಕೆ, ಒಲೆ ಮೇಲಿಂದ ತಲೆ ಮೇಲೆ. ಸ್ನೇಹಿತರೆ, ನಿಜವಾಗ್ಲೂ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೇನು ಬೇಡ. ಈಗೊಂದು ಬಿಸಿ ಬಿಸಿ ಕಾಫಿ ಮಾಡಿ ಇದನ್ನು ಫಿನಿಷ್ ಮಾಡ್ತೀನಿ. ಕ್ರಿಸ್ಪಿನೆಸ್ ತೋರಿಸ್ಬೇಕಾ? ತೋರಿಸ್ತೀನಿ ನೋಡಿ. ನೋಡಿ ನೋಡಿ ಯಾವ ಥರ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಹೆಲ್ದಿ ಆಪ್ಷನ್. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ನೀವು ತಿನ್ನಿ. ಯಾಕೆ ತಿನ್ನಲ್ಲ ಹೇಳಿ? ನನಗೆ ಮೊಟ್ಟೆ ಒಂದೊಂದ್ಸತಿ ಏನಾಗುತ್ತೆ ಅಂದರೆ, ಆ ಮೊಟ್ಟೆ ಒಡೆದು ಮಾಡ್ತಾರೆ ನೋಡಿ, ಅದೊಂಥರ ಸ್ಮೆಲ್ ಬರುತ್ತೆ ನಂಗೆ. ಅದಕ್ಕೆ ನಾನು ಅದನ್ನು ಹಾಕಲ್ಲ ಅಷ್ಟೇ. ಇದು ಬಟರ್ ಮಿಲ್ಕಲ್ಲಿ ಮಾಡೋದು, ಮೈದಾ ಬಟರ್ ಮಿಲ್ಕು. ಇದೇ ನಿಮಗೆ ಪೂರಾ ಮೈದಾ ಬೇಡ ಅಂತ ಅಂದ್ಕೊಳ್ಳಿ, ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟು ಹಾಕಿ, ಅದು ಚೆನ್ನಾಗಿರುತ್ತೆ. ಆದರೆ ಇದರಲ್ಲಿ ಬರೋಷ್ಟು ಕ್ರಿಸ್ಪಿನೆಸ್ಸು ಗೋಧಿ ಹಿಟ್ಟಲ್ಲಿ ಬರಲ್ಲ, ಬಟ್ ರುಚಿ ಇರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಈಗ ನಂದು ಹಾಟ್ ಕಾಫಿ ಆ್ಯಂಡ್ ವಾಫಲ್. ಆಲ್ರೆಡಿ ಅರ್ಧ ವಾಫಲ್ ಮುಗಿಸ್ಬಿಟ್ಟೆ. ಕ್ರಿಸ್ಪಿಯಾಗಿತ್ತು ಅಂತ ಕಾಫಿ ಬರೋಕ್ಕೆ ಮೊದಲೇ ಅರ್ಧ ತಿಂದ್ಬಿಟ್ಟಿದ್ದೀನಿ. ಬಟ್ ನಿಜವಾಗ್ಲೂ ಚೆನ್ನಾಗಿದೆ, ಟ್ರೈ ಮಾಡಿ. ಇವತ್ತು ರಿಷಾ ಏನು ಮಾಡ್ತಾಯಿದ್ದಾಳೆ? ಅವಳು ಏನೋ ಅಂತ ಇದ್ಲು, ಏನೋ ಒಂದು ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ. ಅವಳೇನು ಮಾಡ್ತಾಯಿದ್ದಾಳೆ ಅಂತ ಕೇಳ್ತೀನಿ ರೀ. ಅವಳೇನು ಮಾಡ್ತಾಯಿದ್ದಾಳೆ, ನಾನೇನು ಮಾಡಿದ್ದೀನಿ ಎಲ್ಲ ನಿಮ್ಮ ಮುಂದೆ. ಹಾಂ, ಚಿಯರ್ಸ್. ಇವತ್ತು ಕಾಫಿ ಜೊತೆ ಚಿಯರ್ಸ್. ನಮ್ಮ ಪುಟಾಣಿ ನೋಡಿ, ನಮ್ಮ ಪುಟಾಣಿ ಏನೋ ಗಲಾಟೆ ಮಾಡ್ತಾ ಇದ್ದಾನೆ, ಒಯ್ 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 ಅಂತ ಇದ್ದಾನೆ, ಇದು ಕೊಡಬೇಕು ಅಂತ. ನೋಡಿ ಗಲಾಟೆ ನೋಡಿ ಒಂದು. ಏನೋ ಪುಟ್ಟ ತಿಂತೀಯಾ? ಎಲ್ಲ ಕೊಡಲ್ಲ ಅವನಿಗೆ. ಹಾಯ್, ನಮಸ್ತೆ. ಇವತ್ತು ನಮ್ಮ ಶಿವರಂಜನಿ ವಾಫಲ್ ಮಾಡಿದ್ದಾರೆ. ಸೊ ನಾವಿಬ್ಬರು ಅಂದ್ಕೊಂಡಿದ್ವಿ ಪ್ಯಾನ್ ಕೇಕ್ ಮಾಡೋಣ ಅಂತ, ಬಟ್ ಎದ್ದು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಲೇಟ್ ಆಗೋಯ್ತು. ಇವತ್ತು ನಾವು ಮಾಡ್ತಾ ಇರೋದು ಚಿಕನ್ ಕೆಸಿಟಿಯಾ. ನನ್ನ ಫೇವ್ರೆಟ್ ಅಸಿಸ್ಟೆಂಟ್ ನಾನು. ಅವಳು ಸ್ಪೆಷಾಲಿಟಿ ಗೊತ್ತಲ್ಲ ನಿಮಗೆ, मोमोज, पानीपुरी, पाव भाजी और क्या क्या स्पेशल है आपका, बता दो जो आप लोग की डिमांड में है। डिमांड में है कौन कौन सा? 2-3 चीज़ें तो बताओ। छोले भटूरे, मोमोज, जैसे कि साउथ इंडियन का, सॉरी नॉर्थ इंडियन का, जो आपका दिल करे आप बोलो, मैं बना के दिखा दूंगी। ಏನು ನೋಡ್ಲಿಕ್ಕೆ ಇಷ್ಟ ಇದೆ ಹೇಳಿ? ಚೋಲ ಭಟೂರೆ ನೋಡ್ತೀರಾ, ಪಾವ್ ಭಾಜಿ ನೋಡ್ತೀರಾ, ಮೋಮೋಸ್, ದಹಿ ವಡ. ಲಿಸ್ಟ್ ನಮ್ಮ ಮನೇಲಿ ರೆಸ್ಟೋರೆಂಟ್, ಅದರಿಂದ ನಾನು ಅಡುಗೆ ಮಾಡೋದೇ ಕಮ್ಮಿ. ನನ್ನ ಕುಕ್ಕಿಂಗ್ ಓನ್ಲಿ ನಾನ್ ವೆಜ್. ಆಲ್ ವೆಜಿಟೇರಿಯನ್ ಸ್ಪೆಷಲ್ಸ್ ಇವಳೇ ಮಾಡೋದು. ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇರುವ ಚಿಕನ್ ಕೆಸರಿಯಾ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನಿಮಗೆ ಕ್ಯಾಪ್ಸಿಕಮ್, ಚಿಕನ್,
ಅದು ವಿತೌಟ್ ಬೋನ್ ಚಿಕನ್ ಇದೆ, ಮತ್ತು ಗಾರ್ಲಿಕ್ ಒಂದು ಪೀಸ್, ಒಂಚೂರು ಪಾಲಕ್ ಸೊಪ್ಪು, ಮತ್ತು ಇಲ್ಲಿ ಚಿಲ್ಲಿ ಚೀಸ್ ಆ್ಯಂಡ್ ಇದು ಪ್ಲೇನ್ ಮೊಸರಲ್ಲ ಚೀಸ್, ಮೇದಾ, ಚೂರು ಬಟರ್ ಇದೆ. ಆಮೇಲೆ ಇಲ್ಲಿ ಸೀಸನಿಂಗ್ಗೆ ಒರಿಗ್ಯಾನೋ ಲೀವ್ಸ್, ಚಿಲ್ಲಿ ಫ್ಲೇಕ್ಸ್, ಪಾರ್ಸ್ಲಿ ಲೀವ್ಸ್. ನಿಮಗೆ ಇಷ್ಟ ಬಂದಂಗೆ ಎಡಿಷ್ನಲ್ ಬೇರೆ ಲೈಕ್ ಆನಿಯನ್ ಹಾಕ್ಕೋಬೋದು, ಆಮೇಲೆ ಕಲರ್ಡ್ ಕ್ಯಾಪ್ಸಿಕಮ್ ಹಾಕ್ಕೋಬೋದು. ಬಟ್ ನನ್ನ ಹತ್ರ ಕಲರ್ ಕ್ಯಾಪ್ಸಿಕಮ್ ಇಲ್ಲ ಇವತ್ತು, ಅದರಿಂದ ಇದೇ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಚಿಕನ್ ಕಟ್ ಮಾಡ್ಕೊಳ್ಳೋಣ. ಹೇಗಾದರೂ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಇದನ್ನ ಏರ್ ಫ್ರೈಯರ್ಗೆ ಹಾಕ್ತಾಯಿದ್ದೀವಿ. ನಾನು ಜಸ್ಟ್ ಇದು ಸ್ಟ್ರ್ಯಾಂಡ್ಸ್ ಥರ ಮಾಡಿದ್ದೀನಿ ಅಷ್ಟೇ. ಸೊ 2 ಪೀಸ್ ಚಿಕನ್, 1/2 ಕಿಲೋ ಇದೆ ಇದು ಆಶಿತಾ ಮತ್ತು ಆರ್ಯನ್ಗೆ. ಇಷ್ಟೇ. ಓಕೆ, ಚಿಕನ್ ಸೀಸನಿಂಗ್ಗೆ ಸಾಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ, ಜಾಸ್ತಿ ಏನು ಬೇಕಿಲ್ಲ. ಆ್ಯಂಡ್ ಪಾರ್ಸ್ಲಿ ಲೀವ್ಸ್, ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಸಮ್ ಒರಿಗ್ಯಾನೋ ಲೀವ್ಸ್. ಇಷ್ಟೇ. ಸೊ ಇವಾಗ ನೀವು ಇದನ್ನು ಚೆನ್ನಾಗಿ ರಬ್ ಮಾಡ್ಕೊಳ್ಳಿ ಚಿಕನ್. ಸೊ ಮೇಲೆ ಇಟ್ಟರೆ ಮಸಾಲೆ ಇಷ್ಟೇ ಸಾಕಾಗುತ್ತೆ, ಜಾಸ್ತಿ ಮಸಾಲ ಬೇಕಿಲ್ಲ ಇದಕ್ಕೆ. ಸೊ 5 to 10 ಮಿನಿಟ್ಸ್ ಹಾಕಿಡಿ ಸಾಕು. ಸೊ ಚಿಕನ್ನ ನಾವು ಹಾಕೋಣ ಏರ್ ಫ್ರೈಯರಲ್ಲಿ. ನೀವು ಬೇಕಾದ್ರೆ ತಾವಲ್ಲಿ ಹಾಕ್ಬೋದು ಅಥವಾ ಓವನಲ್ಲಿ ಹಾಕ್ಕೋಬೋದು. ನಾನಾದರೆ ಏರ್ ಫ್ರೈಯರಲ್ಲಿ ಹಾಕ್ತೀನಿ. ಫಸ್ಟ್ ಚೂರು ಆಯಿಲ್ ಸ್ಪ್ರೇ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಚಿಕನ್. ಸೊ ಇದು 15 ಮಿನಿಟ್ಸ್ ಸಾಕು. ಫಸ್ಟ್ ನಾನು 10 ಮಿನಿಟ್ಸ್ ಇಟ್ಟಿದ್ದೀನಿ. ಚಿಕನ್ ಏರ್ ಫ್ರೈಯರಲ್ಲಿದೆ, 15 ಮಿನಿಟ್ಸ್ ಎಲ್ಲ ಆಗುತ್ತೆ. ಅಷ್ಟರವರೆಗೆ ನಾನು ಕ್ಯಾಪ್ಸಿಕಮ್ ಕಟ್ ಮಾಡ್ತೀನಿ. ನಮ್ಮ ಮನೆಯ ಹೆಲ್ಪರ್ ಇದ್ದಾಳಲ್ಲ, ಅವಳ ಹೆಸರು ನಾನು. ಅವಳ ನಿಜವಾದ ಹೆಸರು ಮೋನಿಶಾ, ಪೆಟ್ ನೇಮ್ ನಾನು. ನಾವೆಲ್ಲರೂ ಕರೆಯೋದು ನಾನು ಅಂತ. ಯಾಕಂದರೆ ನಾನಿಲ್ಲಿ ಮಾತಾಡ್ತಾ ಇರುವಾಗ ನಾನು ಅಂತ ಹೇಳ್ತಾ ಇದ್ದೀನಲ್ಲ, ನೀವೇನು ಅನ್ಕೋತೀರಾ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಶೋ ಆಫ್ ಮಾಡಲಿಕ್ಕೆ ಅಂತ ಹೇಳಿ ಅಷ್ಟು ಚಿಕ್ಕ ಪಾತ್ರೆಯಲ್ಲಿ ಕಲಿಸ್ತಾ ಇದ್ದಾಳೆ. ಆಗ್ತಾ ಇಲ್ಲ ಮಾಡೋಕ್ಕೆ, ಆದರೂ ಬಿಡ್ತಾ ಇಲ್ಲ. ಇದು ಪ್ಲೇನ್ ಮೈದಾ, ಸೇಮ್ ಚಪಾತಿ ಹಿಟ್ಟಿಗೆ ಕಲಿಸ್ಕೊಳ್ಳೋ ಥರ ಕಲಿಸ್ಕೋಬೇಕು. ಸೊ ಇವಾಗ 2ನೇ ಹಿಟ್ಟಿಗೆ ನೀವು ಪಾಲಕ್ ಸೊಪ್ಪು ಮತ್ತು ಒಂದು ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಮೈದಾಗೆ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ಥರನೇ ನಾರ್ಮಲಾಗಿ ಕಲಿಸ್ಕೊಳ್ಳಿ. ಆ ಚಿಕ್ಕ ಪಾತ್ರೆಯಲ್ಲಿ ಮಿಕ್ಸ್ ಏನು ಮಾಡೋಕ್ಕಾಗಿಲ್ಲ, ಹೋಗಿ ದೊಡ್ಡ ಪಾತ್ರೆಯಲ್ಲಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಂದು ಇಲ್ಲಿ ಇಟ್ಟಿದ್ದಾಳೆ. ಸೊ ಚಿಕನ್ ನೋಡಿ ಇವಾಗ ಟರ್ನ್ ಮಾಡಿದ್ದೀನಿ. ಇನ್ನೊಂದು 5 ಮಿನಿಟ್ಸ್ ಆದರೆ ಸಾಕಷ್ಟೆ. ಆಲ್ಮೋಸ್ಟ್ ಡನ್. 5 ಮಿನಿಟ್ಸ್ ಇದ್ದರೆ ಸಾಕು. ರೆಡಿ ಆಗ್ತಾ ಇದೆ. ಅಷ್ಟೊತ್ತಿಗೆ ನಮ್ಮ ಗಾರ್ಡನರ್ ಕ್ಲೀನ್ ಮಾಡ್ತಾ ಇದ್ದಾರೆ ಗಾರ್ಡನ್. ಎವ್ರಿ ಡೇ ಬರ್ತಾರೆ, ಬಂದು 1.5 ಅವರ್ಸ್ ಆಗುತ್ತೆ ಎಲ್ಲ ಕೆಲಸ ಆಗೋಷ್ಟಕ್ಕೆ. ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಮ್ಮ ಮನೇಲಿ ಪ್ಲಾಂಟ್ಸ್ ಸ್ವಲ್ಪ ಜಾಸ್ತಿನೇ. ನನಗೆ ತುಂಬ ಇಷ್ಟ ಗಿಡಗಳಂದರೆ. ಚಿಕನ್ ರೆಡಿನಾ ನೋಡೋಣ. ನೋಡಿ, ಸೊ ಹೀಗೆ ತಿನ್ಬೋದು. ಆರ್ಯನ್ ಮೋಸ್ಟ್ ಆಫ್ ದ ಡೇಸ್ ಗ್ರಿಲ್ಡ್ ಚಿಕನ್ ಮತ್ತು ರೈಸ್, ಅವನು ಜಾಸ್ತಿ ಜಿಮ್ಗೆ ಹೋಗ್ತಾನಲ್ವಾ, ಸೊ ಈ ಥರನೇ ಮಾಡಿಕೊಡೋದು ನಾನು. ಇವತ್ತು ಇದನ್ನು ಕೆಸರಿಯಾಗಿ ಯೂಸ್ ಮಾಡೋಣ. ಸ್ಮಾಲಾಗಿ ಕಟ್ ಮಾಡ್ಕೋಬೇಕಷ್ಟೆ. ಇದನ್ನು ಆದಷ್ಟು ತೆಳ್ಳಗೆ ಮಾಡ್ಕೋಬೇಕು, ಚಪಾತಿ ಥರನೇ ಆದರೆ ತೆಳ್ಳಗೆ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು ಸೈಡಲ್ಲಿ ಸ್ವಲ್ಪ ಕುಕ್ ಮಾಡಿ ಟರ್ನ್ ಮಾಡಿದ ನಂತರ ಅದರ ಮೇಲೆ ನೀವು 1 ಲೇಯರ್ ಆಫ್ ಚೀಸ್ ಒಂದೇ ಒಂದು ಸೈಡ್ಗೆ ಹಾಕಿದರೆ ಸಾಕು. ಈ ಥರ ಚೀಸ್ ಹಾಕ್ಕೊಳ್ಳಿ. ಆಮೇಲೆ ಚೀಸ್ ಮೇಲೆ ಚಿಕನ್, ಕ್ಯಾಪ್ಸಿಕಮ್ ಮತ್ತು ಬೇಕಾದ್ರೆ ಎಕ್ಸ್ಟ್ರಾ ಚೀಸ್ ಹಾಕ್ಕೊಂಡು ಕುಕ್ ಮಾಡಿ ಸ್ವಲ್ಪ ಹೊತ್ತು. ಆಲ್ರೆಡಿ ಎಲ್ಲ ಕುಕ್ ಆಗಿದೆ ಅಲ್ವಾ, ಅದರಿಂದ ಇದಕ್ಕೆ ಹೆಚ್ಚು ಹೊತ್ತೇನು ತೊಗೊಳ್ಳಲ್ಲ. ಆಮೇಲೆ ಈ ಥರ ಫೋಲ್ಡ್ ಮಾಡಿ. ಸೊ ಮಕ್ಕಳು ಯಾವಾಗಲೂ ಲೇಝಿ. ಒಂದೊಂದು ಸಲ ನೀವು ಪಲ್ಯಗಳು ಅಥವಾ ಸಾರು ಅದ್ರ ಜೊತೆಗೆ ನೀವು ಚಪಾತಿ ಎಲ್ಲ ಕೊಟ್ಟರೆ ತಿನ್ನೋಕ್ಕೆ ಬೋರ್ ಅಂತ ಕೂತಿರ್ತಾರೆ. ಆವಾಗ ನಾವು ಈ ಥರ ಮಾಡಿಕೊಟ್ರೆ ಇನ್ನು ಈಸಿಯಾಗಿ ತಿಂತಾರೆ.
ಚಿಕನ್ ಬೇಡ ಅಂದರೆ ನೀವು ಪನ್ನೀರ್ ಹಾಕ್ಬೋದು, ಇಲ್ಲ ಬಟಾಣಿ ಮತ್ತು ಕ್ಯಾರೆಟ್ಸ್, ಯಾವ ನಿಮ್ಗೆ ಇಷ್ಟ ಆಗಿರೋ ಏನು ತರಕಾರಿ ಬೇಕಾದರೂ ಹಾಕ್ಕೋಬೋದು. ಪಾಲಕ್ ನಮ್ಮ ಮನೆಯಲ್ಲಿ 2 ಮಕ್ಕಳು ತಿನ್ನಲ್ಲ. ಅದೇ ನಾವು ಈ ಥರ ಮಾಡಿಕೊಟ್ರೆ ಅಲ್ಲ ಅವ್ರಿಗೆ ಗೊತ್ತೇ ಆಗಲ್ಲ. ನೋಡಿ ಹೇಗಿದೆ ನಮ್ಮ ಚಿಕನ್ ಕೇಸರಿಯಾ. Which one did you like? The white one. So ನಮ್ಮ ಆರ್ಯನ್ಗೆ ಮಂಚೂರ್ ಸ್ಯಾಲೆಡ್, ಚಿಕ್ ಪೀಸ್ ಆ್ಯಂಡ್ ಕ್ಯೂಕುಂಬರ್. ಸೊ ಟ್ರೈ ಮಾಡಪ್ಪ. ನೈಸ್. ತುಂಬಾ ಚೆನ್ನಾಗಿದೆ. ಓ ಮೈ ಗಾಡ್, ಇನ್ನೊಂದ್ಸಲ ಹೇಳು. ನಾ ಫಿನಿಶ್. ಪರವಾಗಿಲ್ಲ, ಹೇಳಿ ಹೇಳಿ. ತುಂಬಾ ಚೆನ್ನಾಗಿದೆ. ನೀನು ನೋಡ್ಕೊಂಡು ಹೇಳು. ತುಂಬಾ ಚೆನ್ನಾಗಿದೆ.